ತಮಿಳುನಾಡಿಗೆ ಹೆಚ್ಚುವರಿ ನೀರಿಗೋಸ್ಕರ ಮೇಲ್ಮನವಿ ಸಲ್ಲಿಕೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿನವರು ಕೋರ್ಟ್ನಲ್ಲಿ ಛೀಮಾರಿ ಹಾಕಿಸಿಕೊಳ್ತಾರೆ. ತಮಿಳುನಾಡು ವಿರುದ್ಧ ಶಾಸಕ ಗಣಿಗ ರವಿಕುಮಾರ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ತಮಿಳುನಾಡು ಸರ್ಕಾರ ಈಗ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ. ಹೆಚ್ಚುವರಿಯಾಗಿ ನೀರು ಕೊಡಿಸಿ ಕರ್ನಾಟಕದ ಕಡೆಯಿಂದ CWRC ಮತ್ತು ಕರ್ನಾಟಕ ಇವರಿಬ್ಬರೂ ಸಹ ನಮಗೆ ನೀರು ಬಿಡಿಸ್ತಾ ಇಲ್ಲ, ನೀರು ಕೊಡ್ತಾ ಇಲ್ಲ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಕೆ ಮಾಡಿರ್ತಕ್ಕಂತಹ ಒಂದು ವಿಚಾರ. ಪುಕ್ಕಟೆ ನೀರು ಕೊಡ್ತಿರೋರು ನಾವು, ಕಾವೇರಿ ನಿಮ್ಮದಲ್ಲ ನಮ್ಮದು, ಮೇಕೆದಾಟು ಅಣೆಕಟ್ಟೆ ಕಟ್ಟೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಅವರು ಹೇಳಿದ್ದಾರೆ. ಅವ್ರಿಗೇನಂದರೆ ನೀರಿಗಿಂತ ರಾಜಕೀಯ. ಈ ಪಾಕಿಸ್ತಾನದಲ್ಲಿ ಗೌರ್ಮೆಂಟ್ ಬಿದ್ದೋಗೋ ಟೈಮಲ್ಲಿ ಇಂಡಿಯಾ ಮೇಲೆ ಸುಮ್ಮನೆ ಕತೆ ಬಿಡ್ತಾರಲ್ಲ, ಹಂಗೆ ಇವರು ತಮಿಳ್ನಾಡವ್ರದ್ದು ಅವರ ಅಭಿವೃದ್ಧಿ ಆ ವಿಚಾರಗಳಿಗೆ ವಿರೋಧ ಪಕ್ಷದವ್ರು ಇದ್ದಾಗೆಲ್ಲ ಕಾವೇರಿ ನೆನಪರೋದು. ಅದೇನಿಲ್ಲ, ನೀರು ಏನು ನ್ಯಾಯಮಂಡಳಿ ತೀರ್ಪು ಕೊಟ್ಟಿದೆ ಅದನ್ನು ಪಾಲಿಸೋಕ್ಕೆ ಸರ್ಕಾರ ಸಿದ್ಧ ಇದೆ. ಅವ್ರು ಸುಮ್ಮನೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಟೈಮ್ ವ್ಯರ್ಥ ಮಾಡ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಚೀಮಾರಿ ಹಾಕಿಸ್ಕೋತಾರೆ ಅವರು. ಬೇಡ ನಾವು ಹೇಳ್ಬೋದು. ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಕಾವೇರಿ ಅವ್ರದ್ದಲ್ಲ, ಮೈಸೂರು ಮಹಾರಾಜರು ಒಡವೆ ಅಡ ಇಟ್ಟು ಕಟ್ಟಿದಂಥ ಅಣೆಕಟ್ಟು. ನಿಮಗೆ ಪುಕ್ಕಟ್ಟೆ ನೀರು ಕೊಡ್ತಾ ಇರೋದು ನಾವು. ಕಾವೇರಿ ನಿಮ್ದಲ್ಲ, ತಮಿಳ್ನಾಡವ್ರಿಗೆ ಹೇಳ್ತಾ ಇದೀವಿ, ಕಾವೇರಿ ನಿಮ್ದಲ್ಲ, ಕಾವೇರಿ ನಮ್ಮದು. ವಿಜಯ್ ಪ್ರಭಾಕರನ್, ಕಾವೇರಿ ನಮ್ಮದು.